ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಇನ್ನು ಮೆಟ್ರೋ ಆಗೋವರೆಗೂ ನಮ್ ಟೈಮು. ಓಕೆ ಮೆಟ್ರೋ ಆದ್ಮೇಲೆ ಇವಾಗ್ಲೇ ಪರಿಸ್ಥಿತಿ ಸರಿ ಇಲ್ಲ. ಮೆಟ್ರೋ ಆದ್ಮೇಲೆ ಆರಾಮಾಗಿ ಗಾಡಿ ನಿಲ್ಸಿ ಹೋಗ್ತಾ ಇರೋದು. ನನಗೆ ದುಡ್ದೆ ಅಷ್ಟು ನಾನು ದುಡ್ಕೊಂಬಿಟ್ಟೆ 500 ರೂಪಾಯಿನ. ಆದ್ರೆ ಅವನಿಗಿರೋಷ್ಟು ಮನ್ಸಿಗೆ ಹೆಲ್ದಿ ಆರೋಗ್ಯ ನಮಗೆ ಸಿಗಲ್ಲ. ಒಬ್ಬ ಡ್ರೈವರ್ಗೆ 100% ಎನರ್ಜಿ ಇದ್ರೆ ನಮಗೊಂದು 150 ಇದೆ ಅಂದ್ರೆ ಸ್ಟ್ರೆಂತ್. ಈಗ ರೋಡ್ ಮೇಲೆ ಹೋಗ್ತಾ ಇರ್ತೀವಿ, ಅವನ ಕಮಂಗಿ ಬಂದ ಏನೋ ಆಯ್ತು, ಅದಕ್ಕೆ 10,000 ರೂಪಾಯಿಂದ ಇಷ್ಟು ಅಂತ ಹಂಗೆ ಹೋಗ್ತಾನೆ ಇರುತ್ತೆ. ಇದಕ್ಕೆ ಸಾಲ ಮಾಡಿ ಹಾಕ್ಬಾರ್ದು. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಈ ಗಾಡಿಗೆ ಸಾಲ ಮಾಡಿ ಹಾಕ್ಬಾರ್ದು, ಒಟ್ಟ ಸಾಲ ಮಾಡ್ಬಾರ್ದು. ಏನಾಗಲಿ ಮುಂದೆ ಸಾಗುನಿ. ಇವಾಗ ಊರಲ್ಲಿ ಏನಂತಾರೆ ಅಂದ್ರೆ, ಬೆಂಗಳೂರಲ್ಲಿ ಇದೆಯಪ್ಪ ನೀನೇನ್ ಕ್ಯಾಬ್ ಓಡಿಸ್ತೀಯಾ, ಅಷ್ಟು ದುಡಿತೀಯಾ ಇಷ್ಟು ದುಡಿತೀಯಾ ಅಂತಾರಲ್ಲ, ಅದಂಗೆ ಇದು ಅಂತಾರೆ ಅವರು. ಹೆಂಗಂದ್ರೆ ಅವ್ರು ಏನ್ ಅನ್ಕೊಂತಾರೆ ಅಂದ್ರೆ ಒಂದ್ ದಿವಸ ಉಳಿದದ್ದು ಅಷ್ಟೇ ನೋಡ್ತಾರೆ. ಇದು ಬೇರೆ ಕೆಲಸ ಈಜಿ. ಈಗ ಯಾವ್ದೋ ಒಂದು ಕೆಲಸ ನೋಡ್ಕೇಳಿ, ಎಷ್ಟು ಮನುಷ್ಯ ಕೆಲಸ ಮಾಡ್ತಾ ಹೋಗ್ತಾನೋ ಅಷ್ಟು ಹೆಲ್ದಿ ಆಗಿರ್ತಾನೆ. ಈಗ ನೋಡಿ, ಒಂದ್ ಕೆಲಸ, ಈಗ ಗೌಂಡಿ ಕೆಲಸ ಮಾಡೋನಿಗೆ 500 ರೂಪಾಯಿ ಸಂಬಳ, ಒಂದ್ ದಿವ್ಸಕ್ಕೆ 500 ರೂಪಾಯಿ ಸಂಬಳ. ಈಗ ನಾವು ಅವನ್ನ ಒಂದ್ ಏರಿಯಾ ಯಾವ್ದು, ಸಪೋಸ್ ಈಗ ನಾನು ಇರೋ ಬನಶಂಕರಿಯಿಂದ ಅವನ್ನ ಸರ್ಜಾಪುರ ರೋಡಿಗೆ ಬಿಟ್ಟು ಬರಕ್ಕೆ 500 ರೂಪಾಯಿ ಬೇಕಾಗಿತ್ತು. ನನಗೆ ದುಡ್ದೆ ಅಷ್ಟು ನಾನು ದುಡ್ಕೊಂಬಿಟ್ಟೆ 500 ರೂಪಾಯಿನ. ಆದ್ರೆ ಅವನಿಗಿರೋಷ್ಟು ಮನ್ಸಿಗೆ ಹೆಲ್ದಿ ಆರೋಗ್ಯ ನಮಗೆ ಸಿಗಲ್ಲ. ಕ್ಯಾಬ್ ಓಡಿಸೋರ್ಗೆ ಯಾರಿಗೂ ಸಿಗಲ್ಲ. ಫಸ್ಟ್ ಆಫ್ ಆಲ್ ಕ್ಯಾಬ್ ಅವ್ರಿಗೆ ಫಸ್ಟ್ ಬರೋದ ಕಿಡ್ನಿ ಕಲ್ಲು, ಬಾಡಿ ಸ್ಟ್ರೆಂತ್ ಇರಲ್ಲ. ಮತ್ತಂದ್ರೆ ಅವು ಇವು ಹಲವಾರು ಬಂದು ಬರ್ತವೆ. ಅಷ್ಟು ಸುಲಭ ಇಲ್ಲ ಕ್ಯಾಬ್ ಓಡಿಸೋದು. ಆರಾಮಾಗಿದೆಯಾ ಅನ್ನೋದು ತಪ್ಪಾಗತ್ತೆ. ಈಗ ಸ್ವಲ್ಪ ಟೈಮ್ ನಾವೇನಾರು ಎಡವಟ್ಟಾಯ್ತು ಅಂದ್ರೆ ಗಾಡಿ ರಿಪೇರಿ ಬರ್ತಾನೆ ಇರುತ್ತೆ. ಈಗ ರೋಡ್ ಮೇಲೆ ಹೋಗ್ತಾ ಇರ್ತೀವಿ, ಅವನ ಕಮಂಗಿ ಬಂದ ಏನೋ ಆಯ್ತು, ಅದಕ್ಕೆ 10,000 ರೂಪಾಯಿಂದ ಇಷ್ಟು ಅಂತ ಹಂಗೆ ಹೋಗ್ತಾನೆ ಇರುತ್ತೆ. ಒಂದ್ ದಿವ್ಸಕ್ಕೆ ಹಂಗೂ ಖರ್ಚಾಗುತ್ತೆ, ಹಿಂಗೂ ದುಡಿಬೇಕು. ಎಲ್ಲ ಟೈಮು ಎಲ್ಲದು ಸೇವ್ ಮಾಡ್ಕೊಂಡು ದುಡಿತಾ ಹೋಗ್ಬೇಕು, ಒಂದಾದ್ಮೇಲೆ ಒಂದು ಈ ತರ. ಓಕೆ, ಚಿಕ್ಕ ವಯಸ್ಸಲ್ಲಿ ಅನ್ಕೊಂಡಿರ್ತೀವಿ ನಾವ್ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ. ನೀವೇನ್ ಅನ್ಕೊಂಡಿದ್ರಿ? ನಾನು ಈಗೇನೋ ಅನ್ಕೊಂಡಿಲ್ಲ ಬ್ರೋ. ಅಂದ್ರೆ ನನ್ ಮನೇಲಿ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ, ಈಗ ನಾನು ಇದನ್ನ ಎಲ್ಲಿ ಹೇಳ್ಬಾರ್ದು ಅಂತ ಇದ್ದೆ. ಅಂದ್ರೆ ಒಂದು ಜಮೀನ್ ತಗೋಬೇಕಂತ ಅಷ್ಟೇ, ನಮ್ಗೆ ಅಷ್ಟೇ ಇರೋದು. ಓಕೆ, ಏನೋ ಜಮೀನ್ ಮಾಡ್ಬೇಕು ಅಂತ. ಜಮೀನ್ ಮಾಡ್ಬೇಕು, ಅಲ್ಲೇ ದುಡ್ಕೊಂಡು ಹೋಗ್ಬೇಕು ಅಂತ. ಅಷ್ಟೇ ಅಷ್ಟೇ, ಊರ್ ಕಡೆ ಹೋಗಿ ಸೆಟ್ಲ್ ಆಗ್ಬೇಕು. ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಇನ್ನು ಮೆಟ್ರೋ ಆಗೋವರೆಗೂ ನಮ್ ಟೈಮು. ಓಕೆ, ಮೆಟ್ರೋ ಆದ್ಮೇಲೆ ಇವಾಗ್ಲೇ ಪರಿಸ್ಥಿತಿ ಸರಿ ಇಲ್ಲ. ಮೆಟ್ರೋ ಆದ್ಮೇಲೆ ಆರಾಮಾಗಿ ಗಾಡಿ ನಿಲ್ಸಿ ಹೋಗ್ತಾ ಇರೋದು. ಓಕೆ ಓಕೆ, ಊರ್ ಕಡೆ ಜಮೀನ್ ಗೀಮೀನ್ ತಗೊಂಡು ಅಲ್ಲೇ ವ್ಯವಸಾಯ ಮಾಡ್ಕೊಂಡು ಅಲ್ಲೇ ಇರೋದು. ಓಕೆ, ಇದಕ್ಕಿಂತ ಅದೇ ಬೆಟರ್ ಅಂತೀರಾ? ಇದಕ್ಕಿಂತ ಅದೇ ಬೆಟ್ರು. ಆದ್ರೆ ಇದ್ರಷ್ಟು ದುಡಿಯಕ್ಕಾಗಲ್ಲ. ಅಲ್ಲಿ ನೆಮ್ಮದಿ ಆಗಿರ್ಬೋದು. ಆದ್ರೆ ಈಗ ಮೆಟ್ರೋ ಬಂದ್ಮೇಲೆ ಇದ್ರಲ್ಲೂ ಅದೇ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಂದ್ರೆ ನಡೆಯುತ್ತೆ, ಇಲ್ಲ ಅನ್ನಂಗಿಲ್ಲ. ಕ್ಯಾಬ್ದೇನ್ ಕಂಪ್ಲೀಟ್ ಆಗಿ ಮುಗಿಯಲ್ಲ. ಆದ್ರೆ ಈಗ ಹೇಳ್ಬೋದು, ನಾವು ಈಗ ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ರು ನಾವು ಇನ್ನೂ ಹೊಸ ಗಾಡಿ ಹಾಕಿಲ್ಲ. ಅಷ್ಟು ತಲೆ ಕೆಡಿಸ್ಕೊಂಡ್ ಏನ್ ಹಾಕಕ್ ಹೋಗಲ್ಲ. ಹಂಗಾಗಿ ಈಗ ಏನಾದ್ರು ಇನ್ನೊಂದ್ರಲ್ಲಿ ದುಡ್ಕೊಂಡ್ ಚೆನ್ನಾಗಿರೋಣ ಅಲ್ವಾ, ಮತ್ತೆ ಮುಂದೆ ನೋಡೋದ್ರಾಯ್ತು. ಅಲ್ಲ, ಯಾಕೆ ಹಾಕಿಲ್ಲ ಗಾಡಿ? ಅಂದ್ರೆ ಗಾಡಿ ಹಾಕ್ಲಿಲ್ಲದ ಕಾರಣ ಅಂದ್ರೆ ಮನೆ ಕಡೆ ಇದಕ್ ಸಾಲ ಮಾಡಿ ಹಾಕ್ಬಾರ್ದು. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಈ ಗಾಡಿಗೆ ಸಾಲ ಮಾಡಿ ಹಾಕ್ಬಾರ್ದು, ಒಟ್ಟ ಸಾಲ ಮಾಡ್ಬಾರ್ದು. ನಾನು ಡೌನ್ ಪೇಮೆಂಟ್ 2 ರಿಂದ 3 ಲಕ್ಷ ರೂಪಾಯಿ ಅದು ದುಡ್ಡು ಸೇವಿಂಗ್ಸ್ ಇರ್ಬೇಕು. ನಾನು ಅದನ್ನು ಸಾಲ ಮಾಡ್ತೀನಿ, ಇದನ್ನು ಸಾಲ ಮಾಡ್ತೀನಿ ಅಂದ್ರೆ ಆಗಲ್ಲ. ಒಂದ್ 20,000 ರೂಪಾಯಿ EMI ಬರುತ್ತೆ. ಅದಕ್ಕೂ ಮತ್ತೆ ಆ 2 ಲಕ್ಷ ರೂಪಾಯಿಗೂ ನೀನ್ ಸಾಲ ಮಾಡಿ, ಇದಕ್ಕೂ ಸಾಲ ಮಾಡಿ ದುಡಿಯಕ್ಕಾಗಲ್ಲ. ಒಂದೇ ಸರಿಗೆ 10 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಇಲ್ಲಿ 108 ರೂಪಾಯಿ ಶಿವಾಜಿನಗರ ಹಾಕ್ಯಂತ ಗುಮ್ಮಾಡಿದ್ರೆ ಸರಿಯಾಗಲ್ಲ. ಅದು ಅಷ್ಟು ಕ್ಲೀನ್ ಆಗಲ್ಲ. ಅಷ್ಟು ಕ್ಲೀನ್ ಆಗಿ ವರ್ಕೌಟ್ ಆಗಲ್ಲ. ಅದು ಒಂದ್ ಸ್ವಲ್ಪ ಸೇವಿಂಗ್ಸ್ ಇರ್ಬೇಕು, ನೆಮ್ಮದಿ ಇರ್ಬೇಕು ಮನುಷ್ಯನಿಗೆ. ಯಾವ ಸಾಲನೂ ಇರ್ಬಾರ್ದು, ಅವಾಗ ಮಾತ್ರ ಹಾಕ್ಬೇಕು. ಡೌನ್ ಪೇಮೆಂಟ್ ಗಾದ್ರೂ ನಮ್ಮ ಹತ್ರ ದುಡ್ಡು ಇರ್ಬೇಕು. ನನಗೆ ಅದಕ್ಕೂ ದುಡ್ಡು ಇಲ್ವಲ್ಲ, ಹಂಗಾಗಿ ಸಾಲ ಮಾಡಕ್ ಭಯ ನನಗೆ. ಇದನ್ನ ಓಡಿಸ್ಕೊಂಡ್ ಆರಾಮಾಗಿ ಈ ಸಾಲ ಇನ್ನೊಂದ್ ಸ್ವಲ್ಪ ದಿವಸ, ಇನ್ನೊಂದ್ ವರ್ಷ ಆರಾಮಾಗಿ ಇದ್ರಾಗೆ ಮಾಡ್ಕೊಂಡು ಊರ್ ಕಡೆ ಹೋಗ್ಬೇಕು. ಇವಾಗ ಹೊಸದಾಗಿ ಇಲ್ಲಿ ಬಂದ್ಮೇಲೆ ಗಾಡಿ ಓಡಿಸ್ತಾ ಯೂಟ್ಯೂಬ್ ಬೇರೆ ಸ್ಟಾರ್ಟ್ ಮಾಡಿದ್ರ, ಅದ್ರ ಬಗ್ಗೆ ಹೇಗ್ ಸ್ಟಾರ್ಟ್ ಮಾಡಿದ್ರಿ? ಏನು ಯೂಟ್ಯೂಬ್ ನಾನ್ ಅನ್ಕೊಂಡೆ ಫಸ್ಟಿಗೆ, ಈಗ ನಾನ್ ಪಟ್ಟ ಕಷ್ಟ ಇನ್ನೊಬ್ರು ಪಡ್ಬಾರ್ದು. ನಾನು ಯಾವ ಏರಿಯಾಕ್ ಹೋಗಿ ಏನ್ ಮಾಡ್ಬೇಕು ಏನಿಲ್ಲ ಅನ್ನೋದು ಗೊತ್ತಿಲ್ದಾನೆ ತುಂಬಾ ಕಷ್ಟ ಪಟ್ಬಿಟ್ವಿ. ನಮಗ್ ಇನ್ನೊಬ್ರು ಹೇಳ್ಕೊಟ್ರು ಗುರುಗಳು ಅಂತ ಏನೇನೋ ಮಾಡಿದ್ವಿ. ಆ ಕಷ್ಟ ಇನ್ನೊಬ್ರಿಗೆ ಬರ್ಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ವಿ. ಅದು ಸ್ಟಾರ್ಟ್ ಮಾಡಿದ್ದು ಯಾವ ತರ ಆಗ್ಬಿಡ್ತಂದ್ರೆ, ಅದು ನನಗಿಂತ ನನ್ನನ್ನು ನೋಡೋರ್ಗಿಂತ ಇನ್ನೊಬ್ರಿಗೆ ಅನುಕೂಲ ಆಗಕ್ ಸ್ಟಾರ್ಟ್ ಆಯ್ತು. ಅಂದ್ರೆ ಅದು ಬರ್ತಾ ಇನ್ನೊಂದು ನನಗೆ ಗೊತ್ತಿಲ್ದಾನೆ ಇನ್ನೊಬ್ರಿಗೆ ಪ್ರಮೋಷನ್ ಮಾಡಿಕೊಟ್ಟಂಗ ಆಯ್ತು ಅದು. ಆದ್ರೆ ಅಲ್ಲಿ ನಾನು ಹೋಗಿ ಸಜೆಷನ್, ನಂತಲ್ಲಿ ಸಜೆಷನ್ ತಗೊಂಡು ದುಡ್ದವರು ಇದಾರೆ, ಗೊತ್ತಿಲ್ದಾನೆ ಹೋಗಿ ಲಾಸ್ ಆದವರು ಇದಾರೆ.
ಹಂಗಾಗಿ ಸುಮ್ನೆ ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗ್ತದೆ ಅಲ್ಲ, ಈ ತರ ಹೋಗ್ಬಿಟ್ಟು ಮಾಡಕ್ ಆಗ್ತಾ ಇಲ್ಲ. ಈಗ ನನ್ನನ್ನು ನೋಡಿ ಗಾಡಿ ತಗೊಂಡಾರಂದ್ರೆ ನನ್ನನ್ನು ನೋಡಿ ಗಾಡಿ ತಗೋಬಾರ್ದು. ಯಾಕಂದ್ರೆ ಒಬ್ಬ ಡ್ರೈವರ್ಗೆ 100% ಎನರ್ಜಿ ಇದ್ರೆ ನಮಗೊಂದು 150 ಇದೆ ಅಂದ್ರೆ ಸ್ಟ್ರೆಂತ್. ಅಂದ್ರೆ ನನಗೆ ಈಗ ಒಂದು ಕೆಪಾಸಿಟಿ ಇದೆ 40 ವರ್ಷದ ತನಕ ನಾ ಡ್ರೈವಿಂಗ್ ಮಾಡ್ಬಾರ್ದು ಅಂತ. ಮ್ಯಾಕ್ಸಿಮಮ್ ಇನ್ನೊಂದು 2 ವರ್ಷದಲ್ಲಿ ಡ್ರೈವಿಂಗ್ ಮಾಡ್ಬಿಟ್ಟು ಬೇರೆ ಕಡೆ ಸೆಟ್ಲ್ ಆಗ್ಬೇಕು. ಅಂದ್ರೆ ಈಗ ಡ್ರೈವಿಂಗ್ ನಂತರ ಹೊಡೆದ್ಬಿಟ್ರೆ ಫುಲ್ ಆರೋಗ್ಯ ಎಲ್ಲ ಹಾಳಾಗ್ಬಿಡುತ್ತೆ. ನಾನು ಒಂದೊಂದ್ಸರಿ 36 ಗಂಟೆ ನಾನ್ ಸ್ಟಾಪ್ ಆಗಿ ಹೊಡೆದಿರೋದು ಇದೆ. ನನ್ನ ಯೂಟ್ಯೂಬ್ ಅಲ್ಲಿ ಪ್ರೂಫ್ ಬೇರೆ ಇದೆ, ವಿಡಿಯೋದಲ್ಲಿ ಹುಡುಕಿದ್ರೆ ಸಿಗುತ್ತೆ. 36 ಗಂಟೆನೂ ಕಣ್ರೆಪ್ಪೆ ಮುಚ್ಚಿಲ್ಲ, ಹಂಗ್ ಹೊಡೆದಿರೋದು, ಡ್ಯೂಟಿ ಮಾಡಿರೋದು. ಹಂಗಾಗಿ ನಾವು ಮಾಡ್ತೀವಿ. ಅಂದ್ರೆ ಇದ್ರಲ್ಲಿ ನೀವ್ ಹೇಳ್ತಾ ಇರೋದು ಒಂದು ಕ್ಯಾಬ್ ಓಡಿಸೋದ್ರಲ್ಲಿ ಎಷ್ಟು ವರ್ಷ ಮಾಡ್ಬೋದು? ಕ್ಯಾಬ್ ಓಡಿಸೋರಾದ್ರೆ ಮಾಡ್ತಾ ಇದಾರೆ, ಇದೇ ಒಂದು ಜಾಬ್ ತರ ಮಾಡ್ತಾರೆ, ಮಾಡೋರಿದ್ದಾರೆ. ನನಗೆ ಯಾಕಪ್ಪ ಅಂದೆ ಅಂದ್ರೆ ಡ್ರೈವಿಂಗ್ ಫೀಲ್ಡ್ ಅಷ್ಟು ಒಳ್ಳೇದಲ್ಲ, ತುಂಬಾ ಕಷ್ಟ. ಇವಾಗ ನೋಡಿ, ನಾವು ಸರಿಯಾಗಿ ಓಡಿಸ್ತಾ ಇದ್ರು ಇನ್ನೊಬ್ಬ ಸರಿಯಾಗಿ ಓಡಿಸಲ್ಲ. ಈಗ ಈ ಬೇರೆ ಏನಾರ ಆದ್ರೆ ಸುಧಾರಿಸ್ಕೋಬಹುದು. ಇದು ಕಾರ್ ಅಂದ್ರೆ ಕನ್ನಡಿ ಇದ್ದಂಗೆ, ನಾವು ಓಡಿಸೋದೇ ಸ್ವಿಫ್ಟ್ ಡಿಸೈರ್, ಕನ್ನಡಿ ಇದ್ದಂಗೆ. ಸ್ವಲ್ಪ ಮಿಸ್ಟೇಕ್ ಆದ್ರೆ ಪೂರ್ತಿ ಹೊಡೆದೋಗುತ್ತೆ. ಅದಕ್ಕೆಲ್ಲ ಇದು ಮಾಡ್ಕೊಂಡ್ ಕೂರ್ಬೇಕು. ಮನೆ ಕಡೆ ಎಲ್ಲಾರ ಆರಾಮಾಗಿದ್ರೆ ಬೆಸ್ಟ್. ನಾನು ಸ್ವಲ್ಪ ದಿವಸ ಹೋಗ್ಬೇಕಂತಂದ್ರೆ ನಾನು ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತೀನಿ. ಈ ಯೂಟ್ಯೂಬ್ ಚಾನಲ್ ಮಾಡಿದ್ದು ಹಂಗಾಯ್ತಲ್ಲ, ಅವ್ರು ಇನ್ನೊಂದಾಯ್ತಲ್ಲ, ನಿಲ್ಸ್ಬಿಟ್ವಿ. ಈಗ ಈ ಸ್ವಿಫ್ಟ್ ಡಿಸೈರ್ ತಗೊಂಡ್ ಓಡಿಸ್ತಾ ಇದೇವಲ್ಲ, ಇದು ಪರ್ಸನಲ್ ಒಂಥರ ಸ್ವಲ್ಪ ಲಾಂಗ್ ಟ್ರಿಪ್ ಅವು ಇವು ಹಾಕೋಣ ಅಂತ ಸುಮ್ಮನೆ. ಓಕೆ, ಈಗ ಆಯ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು, ಏನಾಯ್ತು? ಯೂಟ್ಯೂಬ್ ಚಾನಲ್ 2 ಮಂತ್ 3 ಮಂತ್ಸ್ ಅಲ್ಲೇ ಹೈ ಹೋಗಿತ್ತು. ಸ್ಟಾರ್ಟ್ ಮಾಡಿದ್ದು ಮತ್ತೆ ನಿಲ್ಸ್ಬಿಟ್ಟಿದ್ವಿ. ಈಗ ಒಂದು 15 ದಿವಸ ಏನೋ ಆಯ್ತು, ಒಂದು 25 ದಿವಸ ಆಯ್ತು ಮತ್ತೆ ರೀಸ್ಟಾರ್ಟ್ ಮಾಡಿದ್ವಿ. ಇದಕ್ಕೆ ಪೆಟ್ರೋಲ್ ಇರ್ಲಿಲ್ಲ, ಇದು CNG ಇರ್ಲಿಲ್ಲ, ಪೆಟ್ರೋಲ್ ಅಷ್ಟೇ ಇತ್ತು. ಬರೀ 16 ಕಿಲೋಮೀಟರ್ ಕೊಡೋದು ಮೈಲೇಜ್. ಹಾಗಾಗಿ ಇದಕ್ಕೆ CNG ಫಿಟ್ ಮಾಡಿದ್ವಿ. ಮತ್ತೆ ಇವಾಗ CNG ಫಿಟ್ ಮಾಡಿದ್ದು ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಡ್ಯೂಟಿ ಮಾಡೋದು, ಲಾಂಗ್ ಟ್ರಿಪ್ ಹೋಗೋದು, ಆ ಥರ ಡ್ಯೂಟಿ ಮಾಡ್ಕೊಂಡು ಮಾಡೋಣ ಅಂತ ಇದು. ಬಯಸಿದ್ದಿಲ್ಲ ಸಿಗದು ಬಾಳಲಿ.